ಸೊ ಗ್ರ್ಯಾಜುಯೇಷನ್ ಡೇ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ನನ್ನ ಮಗಳ ಫ್ರೆಂಡು ಮತ್ತು ನಮ್ಮ ಫ್ರೆಂಡು ಸ್ಕೂಲಲ್ಲಿ ಆಗಿರೋಂಥ ಫ್ರೆಂಡ್ಸ್ ಇವರು, ಗಾಯತ್ರಿ ಅಂತ ಹೇಳ್ಬಿಟ್ಟು, ಮತ್ತು ಅವ್ರ ಶ್ಯಾನ್ ಅವ್ರ ಮದರು. ಸೊ ಇಲ್ಲಿ ಮೀಟ್ ಮಾಡ್ತಾನೆ ನಾವು ಸ್ಟಾರ್ಟಿಂಗೇ ಗ್ರ್ಯಾಜುಯೇಷನ್ ಡೇ ಸ್ಟಾರ್ಟ್ ಆಯಿತು. ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ, ವೀಡಿಯೋ ಎಷ್ಟಾಯ್ತು ಅಷ್ಟು ಮಾಡಿದ್ದೀನಿ. ಸೊ ವೆಯ್ಟ್ ಮಾಡ್ತಾಯಿದ್ವಿ. 3 ಸೆಕ್ಷನ್ಸನ್ನು ಇವರು ಡಿವೈಡ್ ಮಾಡಿ ಇಟ್ಟಿದ್ರು. ಅಷ್ಟರಲ್ಲಿ ಪೇರೆಂಟ್ಸ್ ನಾವು ತುಂಬ ದಿನ ಮೀಟ್ ಆಗದಿರೋ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ. ಸೊ ಅವರು ರೆಡ್ ಟಿ ಶರ್ಟ್ ರೆಡ್ ಟಾಪ್ ಹಾಕಿರೋ ಗಾಯತ್ರಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಫ್ರೆಂಡು. ಇಲ್ಲಿ ನೋಡಿ, ಇದು ಗ್ರ್ಯಾಜುಯೇಷನ್ ಡೇದು ಆಯ್ತು, ಫೆಸಿಲಿಟೇಷನ್ ಆಯಿತು ಮೋಕ್ಷಿತ್ಗೆ. ತುಂಬ ಖುಷಿ ಆಗ್ತಿದೆ ನೋಡಿ, ಎಷ್ಟು ಹೆಮ್ಮೆ ದಿನ ಅನಿಸುತ್ತೆ ಇವಾಗಿಂದಾನೇ. ಪೇರೆಂಟ್ಸ್ಗೆ ಇದೊಂದು ಬಿಗ್ ಡೇ ಆಗಿತ್ತು ನಮಗೆ ಮತ್ತು ಮೋಕ್ಷಿತ್ಗೆ. ಸೊ ಬ್ಲ್ಯಾಕ್ ಸ್ಯಾರಿ ಹಾಕಿರೋರು ಪ್ರಿನ್ಸಿಪಲ್ ಮ್ಯಾಮ್ ಅವರು, ಮೋಕ್ಷಿತ್ ಸ್ಕಾಲ್ದು. ಸೊ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಮೋಕ್ಷಿತ್. ವಿ ಆರ್ ವೆರಿ ಮಚ್ ಪ್ರೌಡ್ ಅಬೌಟ್ ಮೈ ಸನ್ ಮೋಕ್ಷಿತ್. ಆ್ಯಂಡ್ ದಿಸ್ ಈಸ್ ಇವರು ಮೋಕ್ಷಿತ್ ಫ್ರೆಂಡ್ ವಿಹಾನ್ ಮತ್ತು ಅವ್ರ ಮದರ್ ಚೈತ್ರ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡನು, ಫ್ಯಾಮಿಲಿ ಫ್ರೆಂಡು. ಸೊ ಅದಾದಮೇಲೆ ಎಲ್ಲ ಒಂದೊಂದು 5 ನಿಮಿಷ ಫೋಟೋ ತಗೊಳ್ತಾ ಇದ್ವಿ. ಎಲ್ಲ ಬ್ಯುಸಿ ಇರ್ತಾರೆ. ಸೊ ಜಾಸ್ತಿ ಹೊತ್ತು ನಿಲ್ಲಿಕ್ಕಾಗಿಲ್ಲ. ಕೆಲವ್ರದ್ದು ಫೋಟೋ ಕೂಡ ಮಿಸ್ ಆಯಿತು. ಇದು ಬಿಸಿಲು, ತುಂಬ ಬಿಸಿಲಿತ್ತು. ಸೊ ಈಗೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಮನೆಗೆ ಅಂತ ಟೈಮಲ್ಲಿ ನಾವು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ಮತ್ತು ಫೋಟೋಸ್ ತೆಗೊಂಡ್ವಿ ಅಷ್ಟೇ. ತುಂಬ ಎಲ್ಲ ವೀಡಿಯೋಸ್ ಇದೆ ಸ್ಕೂಲ್ದು ಮಕ್ಕಳದೆಲ್ಲ, ಬಟ್ ಅದನ್ನೆಲ್ಲ ಹಾಕಬೇಕೋ ಬೇಡೋ ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳದಿರುತ್ತಲ್ಲ, ಪೇರೆಂಟ್ಸ್ ಪರ್ಮಿಷನ್ ಎಲ್ಲ ಬೇಕಾಗುತ್ತೆ. ಸೊ ನಾನು ಅದಕ್ಕೆ ಹಂಗೆ ಮಾಡಿಲ್ಲ. ಅದಾದಮೇಲೆ ನಾವು ಅವನು ಮುಂಚೆನೇ ಹೇಳಿದ, ಅಮ್ಮ ನನಗೆ ಫುಲ್ಲು ಗ್ರ್ಯಾಜುಯೇಷನ್ ಡೇ ಆದಮೇಲೆ ಐಸ್ ಕ್ರೀಮ್ ಕೊಡಿಸ್ಬೇಕು, ಬಿಗ್ ಐಸ್ ಕ್ರೀಮ್ ಕೊಡಿಸ್ಬೇಕು, ಐಸ್ ಕ್ರೀಮ್ ಹೋಗ್ಬೇಕಂತ. ಸೊ ನಾವು ಅದಾದಮೇಲೆ ಅವ್ನ ಪ್ರಾಮಿಸ್ನ ಫಿಲ್ ಮಾಡಿಲ್ಲ ಅಂದರೆ ನಮ್ಮ ತಲೆ ಅಂತೂ ಏನಾದರೂ ಅಲ್ಲಿ ಜೊತೆ ತಲೆ ತಿಂದ್ಬಿಡ್ತಿದ್ದ ಅಷ್ಟೇ. ಸೊ ಹಂಗಾಗಿ ಕರ್ಕೊಂಡು ಬಂದು ಅಲ್ಲೇ ಅಂದಿವಿ ಪೋಲಾ ಬೇರ್ ಹೋಗಿದ್ವಿ. ಯಾಕೆ ಮನೆಗೆ ಬರ್ತಾ ಅಲ್ಲಿ ಅವನು ಐಸ್ ಕ್ರೀಮ್ ಬೇಕು, ಈ ಐಸ್ ಕ್ರೀಮ್. ಆ್ಯಕ್ಚುಲಿ ನಾನು ಐಸ್ ಕ್ರೀಮು ಪ್ರೈಸು ಪಿಜ್ಜಾ ಎಲ್ಲ 0 ಮಾಡಿಬಿಟ್ಟಿದ್ವಿ. ಸ್ವಲ್ಪ ಸುಮಾರಾಗಿದ್ದಾನೆ ಅಂತ ಸ್ಟಾರ್ಟ್ ಮಾಡ್ಕೊಂಡು ಪ್ರಾಬ್ಲಮ್ಮು. ಬಟ್ ತುಂಬ ಬೇಜಾರು ಮಾಡಿ ಕೇಳ್ತಾನಿಲ್ಲ, ಅಮ್ಮ ನಂಗೆ ಬೇಕಮ್ಮ ಅಂತ ಹೇಳ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾ ಖುಷಿಯಾಗಿದ್ದ. ಸ್ಪೇಸ್ ಇಟ್ಕೊಂಡು ಆಟಾಡ್ತಾ ಇದ್ದ ಪಾಪ. ಅದು ನೋಡಿದ್ರೆ ತುಂಬ ಹಿಂಗೆ ಯಾವಾಗಲೂ ಆಕ್ಟಿವ್ ಆಗಿರ್ತಿದ್ದವನು 3 ಮಂತ್ಸ್ ವರೆಗೆ ಬಿಟ್ಟಿದ್ದ, ಬೆಡ್ಡಲ್ಲಿ ಇದ್ದಿದ್ದ. ಸಖತ್ತು ಬೇಜಾರಾಗ್ಬಿಟ್ಟಿದ್ದ. ಥ್ಯಾಂಕ್ ಗಾಡ್ ಸ್ವಲ್ಪ ರಿಕವರ್ ಆಗ್ತಾಯಿದ್ದಾನೆ. ಬಟ್ ಈ ಥರ ತಿಂದರೆ ಮತ್ತೆ ಇದಾಗ್ಬಿಡುತ್ತೆ. ಇವನು ಸ್ಕಿನ್ ಡಾಕ್ಟರ್ ಏನಾದರೂ ಈ ಥರ ತೋರಿಸಿದ್ರೆ ಸರಿ ಬೈತಾರೆ ನಮಗೆ ಅಷ್ಟೇ. ಅವನಿಗೆ ಆಗಲೇ ಟ್ರಾವೆಲಿಂಗ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದಾರೆ, ಅದಕ್ಕೂ ಬೈಸ್ಕೊಂಡಿದ್ವಿ ಸ್ವಲ್ಪ. ಸೊ ಹಾಗಾಗಿ ನಾನು ಈ ಸಲ ನಮ್ಮ ತಂದೆ ಮನೆಗೆ ಹೋಗ್ತಾಯಿಲ್ಲ, ಟ್ರಾವೆಲಿಂಗು ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ವಿ. ಮಂಗಳೂರಿಂದ ಬಂದಮೇಲೆ ಜಾಸ್ತಿ ಆಗಿಬಿಟ್ಟಿತ್ತು ಅವನಿಗೆ. ಆರಾಮಾಗಿದ್ದ ಮ್ಯಾಂಗ್ಳೂರು ಬೀಚ್ ಎಲ್ಲ ಹೋಗಿ ಮಣ್ಣೆಲ್ಲ ಆಟಾಡ್ಬಿಟ್ಟು ಜಾಸ್ತಿ ಆಗ್ತಿದೆ ಅವನಿಗೆ. ನನ್ನ ಐಸ್ ಕ್ರೀಮ್ ಮೇಲೆ ಕಣ್ಣು. ಅಷ್ಟೊಂದು ದೊಡ್ಡ ಐಸ್ ಕ್ರೀಮ್ ಇದ್ರೂ, ಅಮ್ಮ ನಿಮ್ಮದು ಚೆನ್ನಾಗಿದೆ, ಅಮ್ಮ ನಿಮ್ಮದು ಚೆನ್ನಾಗಿದೆ. ನಾವು ಮಾಡ್ತಿದ್ದಲ್ಲ ನಮ್ಮ ತಾಯಿ ಜೊತೆ, ಅದೇ ಥರ ನೋಡಿ ಸೇಮ್. ಅಷ್ಟು ದೊಡ್ಡ ಐಸ್ ಕ್ರೀಮ್ ಇದೆಲ್ಲ ಹಂಗೆ ತಿಂತಿದ್ರೆ ನಿಮ್ಮದು ಬೇಕು, ನಿಮ್ದು ಚೆನ್ನಾಗಿದೆ ಅಂತಿದ್ದ. ಸರಿಯಪ್ಪ ಬಾ ತಿನ್ನು ಬೈದನು ಅಂತೇಳಿ ತಿಂತಿದ್ದ. ಅವನಿಗೇನು ಅದ್ರಲ್ಲಿ ನಂದ್ರಲ್ಲಿ ಹಾಫ್ ತಿನ್ನಬೇಕು, ಅದು ಫುಲ್ ತಿನ್ಬೇಕಂತ. ಈ ಎಂಜಾಯ್ಡ್ ಎ ಲಾಟ್. ತುಂಬ ಖುಷಿಯಾಗಿದ್ದ. ಖುಷಿ ಆಯಿತು. ಆದರೆ ಅದಾದಮೇಲೆ ಮನೆಗೆ ಬರಲಿಕ್ಕೆ ಕ್ರ್ಯಾಂಕಿ ಆಗ್ಬಿಟ್ಟು ಅಳ್ತಾ ಇದ್ದಾನೆ. ಮನೆಗೆ ಬರಲಿಕ್ಕೆ ಇಷ್ಟಲ್ಲ. 3:30 ಎಲ್ಲಿ ಕರ್ಕೊಂಡೋಗೋದು, ತುಂಬ ಬಿಸಿಲು. ಯಾವ ಪಾರ್ಕ್ ಹೋಗ್ಬೇಕಂತಿದ್ದ, ಅಲ್ಲಿಲ್ಲಾದರೂ ಒಟ್ಟಲ್ಲಿ ಮನೆಗೆ ಹೋಗೋದು ಇಷ್ಟ ಇರಲಿಲ್ಲ ಅವನಿಗೆ. ತುಂಬ ಬಿಸಿಲು, ಅವನಿಗಾಗಲ್ಲ, ಇಲ್ಲಿ ಕರ್ಕೊಂಡೋಗ್ಲಿಕ್ಕೂ ಆಗಿಲ್ಲ. ಮನೆಗೆ ಹೋದ್ಮೇಲೆ ತುಂಬಾ ಇನ್ನೂ ಕ್ರ್ಯಾಂಕಿ ಮಾಡ್ತಿದ್ದ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆದಮೇಲೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗಿದ್ದೆ. ಸೊ ಫೋಟೋ ಸೆಷನ್ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.